ರಾಹುಲ್ ಗಾಂಧಿ ಅವ್ರಿಗೆ ಒಂದಿಲ್ದ ಒಂದು ಸಂಕಷ್ಟ. ವೋಟ್ ಚೋರಿ ವಿರುದ್ಧ ದೀರ್ಘವಾಗಿ ಹೋರಾಟ ಮಾಡತ್ತಿರೋ ರಾಹುಲ್ ಗಾಂಧಿ ಅವ್ರಿಗೆ ಸಿಟಿಜನ್ಶಿಪ್ ಕುಣಿಕಿ ಹತ್ತಿಕಾಗೈತಿ. ರಾಹುಲ್ ಗಾಂಧಿ ಭಾರತದವರ ಅಲ್ಲ ಅಂತ ಅನ್ನೋ ಕೇಸ್ ಒಳಗ ಇಡಿನೂ ಎಂಟರ್ ಆಗೈತಿ. ಪೊಲೀಸರಾತು, ಕೋರ್ಟ್ ಆತು, ಈಗ ಇಡಿ ಬಂದೈತಿ. ರಾಹುಲ್ ಗಾಂಧಿ ಅವ್ರು ಏನು ಮಾಡಬಹುದು? ರಾಹುಲ್ ಗಾಂಧಿ ಅವ್ರಿಗೆ ಇಡೀ ಇಕ್ಕಳ ಗಟ್ಟಿ ಆಗುತ್ತಿದ್ದಂಗನ ಅವ್ರ ನಿದ್ದಿನ ಕೆಟ್ಟು ಹೋಗಿ. ರಾಹುಲ್ ಗಾಂಧಿ ಅವರು ಓಟ್ ಚೋರಿ ವರ್ಸಸ್ ಸಿಟಿಜನ್ಶಿಪ್ ಚೋರಿ ನಡಬರ್ಕ ಸಿಕ್ಕೊಂಡಾರ. ಬಿಹಾರದಾಗ ದೊಡ್ಡದಾಗಿ ಮತ ಅಧಿಕಾರ ಯಾತ್ರಾ ಮಾಡ್ಕೋತ ಓಟ್ ಚೋರಿ ಆಗೈತಿ ಅಂತ ಹುಯಿಲೆ ಎಬ್ಬಿಸ್ಕೋತ ತಮ್ಮದ ಪಕ್ಷದ ಆಡಳಿತ ಇರೋ ಕರ್ನಾಟಕದಾಗ ಹಳೆ ಕಾಲದ ಶಿಲಾಯುಗದ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ತಂದು ಎಲೆಕ್ಷನ್ ಮಾಡ್ತನು ಅಂತ ಹೊಂಟಿರೋ ರಾಹುಲ್ ಗಾಂಧಿ ಅವರು ಭಾರತದ ಪ್ರಜೆ ಅದಾರೋ ಇಲ್ಲೋ ಅನ್ನೋ ಪ್ರಶ್ನೆ ಹುಟ್ಟ್ಯಾವ. ಇವು ಭಾಳ ದಿನ ಆತ ಇವು ಪ್ರಶ್ನೆಗಳು ಹುಟ್ಟಿ. ಆ ಪ್ರಶ್ನೆಗೆ ಅಲಹಾಬಾದ್ ಹೈಕೋರ್ಟ್ ಉತ್ತರ ಕೊಡಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಭಾರತದವರೋ ಬ್ರಿಟಿಷ್ದವರೋ ಅನ್ನೋ ಅಂತ ಒಂದು ಚರ್ಚೆ ಹೋಗಿ ಬಾಗಿಲು ತಟ್ಟಿರೋದು ಅಲಹಾಬಾದ್ ಹೈಕೋರ್ಟ್ದು. ಕರ್ನಾಟಕದವರ ಆಗಿರುವಂಥ BJP ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿ ಅವರು ಭಾರತದ ಪ್ರಜೆ ಅಲ್ಲ ಅಂತ ಕೇಸ್ ಹಾಕ್ಯಾರ. ಅಲಹಾಬಾದ್ ಹೈಕೋರ್ಟ್ನಾಗ ಈ ಕೇಸ ನಡೆದೈತಿ. ಮೊನ್ನೆ ಅಷ್ಟ ರಾಯ್ಬರೇಲಿ ಪೊಲೀಸರು ಇದಕ್ಕೆ ಎಂಟ್ರಿ ತಗೊಂಡಿದ್ರು. ವಿಘ್ನೇಶ್ ಶಿಶಿರ್ ಅವರು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಕ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಟ್ಟಾಗೂ ಅದ್ರಾಗೂ ಹೇಳಿದ್ರು, ನನ್ನತ್ತಿಗೆಲ್ಲ ದಾಖಲೆಗಳದಾವ, ರಾಹುಲ್ ಗಾಂಧಿ ಅವರು ಭಾರತದ ಪ್ರಜೆ ಅಲ್ಲ ಅನ್ನೋದನ್ನ ನಾ ಪ್ರೂವ್ ಮಾಡೇ ತೀರ್ತನು ಅಂತ ಹೇಳಿದ್ರು. ಈಗ ಈ ಕೇಸ್ ಒಳಗ ಹೊಸದೊಂದು ಟ್ವಿಸ್ಟ್ ಬಂದೈತಿ. ಈ ಕೇಸ್ಗೆ ಜಾರಿ ನಿರ್ದೇಶನಾಲಯ ಕಾಲಿಟ್ಟೈತಿ. ಇಡೀ ಇಕ್ಕಳನು ರಾಹುಲ್ ಗಾಂಧಿ ಅವರ ಕುತ್ತಿಗೆಗೆ ಹತ್ತಿಕಾಗೈತಿ. ಇಡೀ ಸಾಮಾನ್ಯವಾಗಿ ಎಂಥ ಕೇಸ್ಗಳನ್ನ ಕೈಗೆ ತಗೋತೈತಿ ಅಂದ್ರೆ ಹವಾಲಾ ದಂಧೆ ಗೋಲ್ಮಾಲ್ ಆಗೈತಿ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗೈತಿ ಅಂತಂದ್ರೆ ಇಡಿ ಬರ್ತೈತಿ. ಈ ಕೇಸ್ ಒಳಗ ಇಡಿ ಎಂಟರ್ ಆಗಿರೋದ ಒಂದು ರೀತಿ ಆಶ್ಚರ್ಯ, ಇಂಟ್ರೆಸ್ಟಿಂಗ್ ಐತಿ. ಯಾಕೆ ಜಾರಿ ನಿರ್ದೇಶನಾಲಯ ಈ ರಾಹುಲ್ ಗಾಂಧಿ ಪೌರತ್ವ ಕೇಸ್ ಒಳಗ ಬಂತು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಆದೇಶದ ಭಾಗವಾಗಿ ಇಡಿ ಇದ್ರಾಗ ಬಂದೈತಿ. ಈ ಕೇಸ್ನ ದೂರುದಾರಾದ ವಿಘ್ನೇಶ್ ಶಿಶಿರ್ ಅವ್ರಿಗೆ ಇಡಿ ಸಮನ್ಸ್ ಜಾರಿ ಮಾಡೈತಿ. ನಿಮ್ಮ ಹತ್ತಿಕ್ಕಿರೋ ಎಲ್ಲ ಸಾಕ್ಷಿ ಆಧಾರ ದಾಖಲೆಗಳನ್ನ ತಗೊಂಡು ಬಂದು ನಮ್ಮ ಮುಂದೆ ಸಬ್ಮಿಟ್ ಮಾಡ್ರಿ ಅಂತ ಹೇಳೈತಿ. ನಿನ್ನೆ ಇದನ್ನ ಹೇಳೈತಿ. ಈಗ ನೀವು ಈ ಸುದ್ದಿ ನೋಡೋಷ್ಟೊತ್ತಿಗೆ ಅವರು ಸಬ್ಮಿಟ್ ಮಾಡಿಬಿಟ್ಟಿರ್ತಾರ. ಆಧಾರಗಳನ್ನ ಇಟ್ಕೊಂಡು ಇಡಿ ಇದನ್ನ ಇನ್ವೆಸ್ಟಿಗೇಷನ್ ಚಾಲೂ ಮಾಡ್ತೈತಿ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಎರಡು ಟೆನ್ಷನ್. ಈ ಕಡೆ ಓಟ್ ಚೋರಿ ಟೆನ್ಷನ್ ಜೋಡಿ ಸಿಟಿಜನ್ಶಿಪ್ ಚೋರಿ ಟೆನ್ಷನ್ನು ಬೆನ್ನ ಹತ್ತೈತಿ. ಈಗಾಗಲೇ 10 ಹಲವು ಕೇಸ್ ಮೇಲೆ ಬೇಲ್ ಮೇಲೆ ಅದಾರ ರಾಹುಲ್ ಗಾಂಧಿ ಹೊರಗ. ಈ ಇಡೀ ಇಕ್ಕಳ ಎಲ್ಲಿಗೆ ಬಂದು ನಿಂದ್ರಿಸ್ತೈತೋ ಗೊತ್ತಿಲ್ಲ. ಆದರೆ ಇದರ ಪರಿಣಾಮ ಭಾಳ ದೊಡ್ಡದಾಗೆ ಆಗೋ ಚಾನ್ಸಸ್ ಕಾಣಕತ್ತವ. ಒಂದು ಕಡೆ ಕೋರ್ಟಿಂದ ತೀರ್ಪು ಬರಬೇಕು, ಇನ್ನೊಂದು ಕಡೆ ಇಡೀ ತನಿಖೆಯಿಂದ ಏನು ಬರ್ತೈತೋ ನೋಡಬೇಕು. ಇಡೀ ತನಿಖೆಯಿಂದ ಏನು ಹೊರಗೆ ಬರ್ತೈತೋ ಅದು ಕೋರ್ಟ್ ತೀರ್ಪಿಗೆ ಪೂರಕವಾಗಿರ್ತೈತೇನೋ ನೋಡಬೇಕು. ಬರೋಬ್ಬರಿ 99 ಸೀಟ್ ತಗೊಂಡು ವಿರೋಧ ಪಕ್ಷದ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ತಾವೇ ತಗೊಂಡಿರೋ 99 ಸೀಟು ಓಟ್ ಚೋರಿಯಿಂದಾನ ಆಗಿರಬಹುದು, ಗೆದ್ದಿರಬಹುದು ಅನ್ನೋಂಥ ಅನುಮಾನ ಮಂದಿಗೆ ಬರೋ ಹಂಗೆ ಮಾಡ್ಯಾರ. ಅದಷ್ಟೇ ಯಾಕ್ರಿ, ಕರ್ನಾಟಕದಾಗ ಕಾಂಗ್ರೆಸ್ ಬಹುಮತದಿಂದ ಗೆದ್ದೈತಲ್ಲ, ಆ ಒಟ್ಟು ಮತನು ಓಟ್ ಚೋರಿಯಿಂದನ ಬಂದಾವೇನು ಅಂತ ಮಂದಿ ಅನುಮಾನದಿಂದ ನೋಡೋ ಹಂಗೂ ಅವರ ಮಾಡ್ಯಾರ. ಯಾಕಂದ್ರೆ ಅವ್ರಿಗೆ EVM ಮೇಲೆ, ಎಲೆಕ್ಷನ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ EVM ಇಂದಾಗ ಗೆದ್ದು ಬಂದಿರುವಂಥ ಅವ್ರದ್ದೇ ಪಕ್ಷ ಆಗಲಿ ಅಥವಾ ಅವರ ಆಗಲಿ ಅದು ಹೆಂಗೆ ಗೆದ್ರು, ಓಟ್ ಚೋರಿಯಿಂದನ ಗೆದ್ದಿರಬಹುದು ಅನ್ನುವಂಥ ಅನುಮಾನ ಮಂದಿ ಮನಸ್ಸಿನಾಗ ಹುಟ್ಟೋ ಹಾಕೋ ಕೆಲಸ ರಾಹುಲ್ ಗಾಂಧಿ ಅವ್ರು ಮಾಡ್ಯಾರ. ಈಗ ತಮ್ಮ ಪೌರತ್ವದ ಕೇಸಿಗೆ ಹೊಸ ಟ್ವಿಸ್ಟ್ ಸಿಕ್ಕು ಇಡಿ ಎಂಟ್ರಿ ಆಗಿರೋದು ರಾಹುಲ್ ಗಾಂಧಿ ಅವ್ರಿಗೆ ಗಂಭೀರನ ಆಗ್ತೈತಿ. ಎಲ್ಲ ಕೇಸಿಂದ ಬೇಲ್ ಮೇಲೆ ಹೊರಗೆ ಬಂದಂಗ ಪೌರತ್ವ ಕೇಸಿನಿಂದ ಪಾರಾಗಕ್ಕೆ ರಾಹುಲ್ ಗಾಂಧಿ ಅವ್ರ ಕೈಲೇ ಆಗವಲ್ತು. ಎಷ್ಟ ದೂರ ಹೊಕ್ಕುನಂದ್ರು ಸುಳಿಗತ್ಲೆ ಸುತ್ತಕೊಂಡು ಅವ್ರ ಬೆನ್ನು ಹತ್ತೈತಿ. ಈಗ ಇಡಿ ಅನ್ನೋ ದೊಡ್ಡ ಸುಳಿ ಬಂದೈತಿ. ಈ ಸುಳಿ ಒಳಗೆ ಮುಳುಗುತ್ತಾರೋ ಇದರಿಂದ ಪಾರಾಗ್ತಾರೋ ರಾಹುಲ್ ಗಾಂಧಿ ಗೊತ್ತಿಲ್ಲ. ವಿಘ್ನೇಶ್ ಶಿಶಿರ್ ಅವರು ತಮ್ಮ ಮತ್ತಿಕ್ಕಿರೋ ಫೋಟೋಸು, ವಿಡಿಯೋಸು ಪ್ರತಿ ಒಂದು ದಾಖಲಾತಿಯನ್ನು ಇವತ್ತು ಇಡಿ ಮುಂದೆ ಸಬ್ಮಿಟ್ ಮಾಡ್ಯಾರ. ಮುಂದೆ ಹೋಗಿ ರಾಹುಲ್ ಗಾಂಧಿ ಅರೆಸ್ಟ್ ಆಗ್ತಾರೋ, ಭಾರತೀಯರಾಗೇ ಉಳ್ಕೊತಾರೋ, ಬ್ರಿಟಿಷರಂತ ಹೊರಗೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ನಾಗ ಇಲ್ಲಿ ತನಕ ರಾಹುಲ್ ಗಾಂಧಿ ಅವ್ರಿಗೆ ನಿದ್ದಿಗೆ ಎಡ್ಸಾಕ ಏನೇನೆಲ್ಲ ಆಗಬೇಕಲ್ಲ ಅವೆಲ್ಲ ಆಗಕತ್ತಾವ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.